ಬೇರೆ ಅದ. ಮಗ ಶಿವನನ್ನ ಒಲಿಸಿಕೊಳ್ಳುವುದಕ್ಕಾಗಿ ಹೆಜ್ಜೆಯನ್ನು ಹಾಕಿದ್ದಾನೆ ಬಾಲ್ಯದೊಳಗ. ಸಣ್ಣ ಬಾಲ್ಯದೊಳಗ 8 ವರ್ಷ ಮಗು ಹೆಜ್ಜೆ ಹಾಕುತ್ತ ಮಗು ಎಲ್ಲಿಗೆ ಮಲ್ಲಯ್ಯಗೆ ಮುಟ್ಟಿದ. ಮಲ್ಲಯ್ಯ ಮುಟ್ಟಿದ ಬಳಿಕ ಎಲ್ಲರೂ ಧೂಳು ದರ್ಶನ ಅಂತ ನಾವು ಹೆಂಗ ಮಾಡುತ್ತೀವಿ ಹಂಗ ಮುಟ್ಟು ದರ್ಶನ ಆಗ್ತದೆ. ಮುಟ್ಟು ದರ್ಶನ ಮಗು ಮುಟ್ಟು ದರ್ಶನ ಮಾಡಿದ ಬಳಿಕ ಮಲ್ಲಯ್ಯ 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 ಅಂತ ತಿಳ್ಕೊಂಡು ಮಲ್ಲಯ್ಯನ ಕೇಳಿದೆಲ್ಲ ಶ್ರೀಶೈಲ ಮಲ್ಲಯ್ಯನ, ಈತನೇ ನೋಡು ಶ್ರೀಶೈಲ ಮಲ್ಲಯ್ಯ ಅಂತ ತಿಳ್ಕೊಂಡು ಕಂಬಿ ಹೊತ್ತುಕೊಂಡಿರ್ತಕ್ಕಂಥ ಮಲ್ಲಯ್ಯನವರು ಹೇಳಿದಾಗ ಸಿದ್ಧರಾಮ ಅಂತಾನ, ಬಾಲ್ಯದ ಸಿದ್ಧರಾಮ, ಈತ ನನ್ನ ಮಲ್ಲಯ್ಯ ಅಲ್ಲ, ಈತ ಕಲ್ಲು ಮಲ್ಲಯ್ಯ, ಈತ ಕಲ್ಲು ಮಲ್ಲಯ್ಯ, ನನಗ ಮಾತನಾಡುವ ಮಲ್ಲಯ್ಯ ಬೇಕು, ಮಾತನಾಡುವ ಮಲ್ಲಯ್ಯ ಬೇಕು ಅಂದಾಗ ಕಂಬಿ ಮಲ್ಲಯ್ಯನವ್ರು ಅಂತಾರ, ಈ ಮಗುಗೆ ಬುದ್ಧಿ ಭ್ರಮಣೆ ಆಗದೆ. ಇಟ್ಟು 20 ವರ್ಷಗಳ ಕಾಲ ನಾವೇ ನಡ್ಕೋತ ಬಂದೇವೆ, ಒಂದು ದಿನ ಮಾತನಾಡುವ ಮಲ್ಲಯ್ಯನನ್ನ ನಾವು ಕಂಡಿಲ್ಲ, ಇದಕ್ಕೇನು ತಿಳಿತಿಲ್ಲ, ಸಣ್ಣ ಮಗು ಅಂತಾರೆ. ಯಾವಾಗ ಈತನೇ ನೋಡು ಮಲ್ಲಯ್ಯ ಅಂದಾಗ ಈತ ನನ್ನ ಮಲ್ಲಯ್ಯ ಅಲ್ಲ ಅಂತ ತಿಳ್ಕೊಂಡು ಬಿಟ್ಟು ಬಂದು ಬಿಡುತ್ತಾನೆ ಮಗು. ಸಿದ್ಧರಾಮ ಬಿಟ್ಟು ಬಂದು ಚಿತಿ ಮಾಡ್ಕೋತ ಇಲ್ಲಿ ಕುದುರ್ತಾನೆ ಅಂದ್ರೆ ಕುದುರೋದ್ರ ಜೊತೆಗೆ ಕಮರಿಯ ಕೊಳ್ಳವನ್ನ ಹತ್ತಾನೆ, ಗುಡ್ಡವನ್ನ ಹತ್ತಾನೆ, ಕಮರಿ ಕೊಳ್ಳದ ಗುಡ್ಡವನ್ನ ಹತ್ತಾನೆ. ಮುಳ್ಳು ತಾಕ್ತವೆ, ಬೇಲಿಗಳು ತಾಕ್ತವೆ, ಕಾಲುಗಳಿಗೆಲ್ಲ ಮುಳ್ಳುಗಳು ಬಡಿತಾರೆ. ಎಲ್ಲ ಮುಳ್ಳುಗಳನ್ನ ತರಿಸ್ಕೊಳ್ತಾ ಹಂಗಿಯನ್ನ ತರಿಸ್ಕೋತ ಮಗು ಹತ್ತದ, ಹಂಗಿ ಹರಿತಾರೆ, ರಕ್ತ ಬರ್ತದೆ ಕಾಲೊಳಗ. ಆದರೂ ಸಹಿತವಾಗಿ ಬುತ್ತಿ ಹೊತ್ತುಕೊಂಡಾದ ಮಗು ಮಲ್ಲಯ್ಯ ಮಲ್ಲಯ್ಯ ಎಲ್ಲಿದೆಯೋ ನನ್ನ ಮಲ್ಲಯ್ಯ, ನನ್ನಪ್ಪ ಅಂತ ತಿಳ್ಕೊಂಡು ಧ್ವನಿಯನ್ನ ಮಾಡುತ್ತ ಮಗು ಗುಡ್ಡ ಹತ್ತದೆ. ಗುಡ್ಡ ಹತ್ತಿದ ಬಳಿಕ ಕೊನೆ ಕ್ಷಣದೊಳಗ ಮಗು ಸಿದ್ಧರಾಮ ಅಂತಾನ, ಮಲ್ಲಯ್ಯ ನೀ ಏನಾದರೂ ಪ್ರಸಾದ ಮಾಡಲಿಲ್ಲ ಅಂತಂದ್ರೆ ಈ ಜೀವ ಹುಟ್ಟಿ ಬಂದೀನಲ್ಲ, ಇನ್ನು ನಾನು ಉಳಿಯುವುದಿಲ್ಲ. ಈ ಜೀವ ನಿನಗಾಗಿ ಮೀಸಲು. ನೋಡ್ರಿ, ಸಣ್ಣ ವಯಸ್ಸಿನೊಳಗೆ ಎಂಥ ಒಂದು ಕಠೋರವಾಗಿರ್ತಕ್ಕಂಥ ವಿಚಾರ ಬಂದದ ಸಿದ್ಧರಾಮನ ಬಳಿ. ಬಂದದಲ್ಲ, ಸಣ್ಣದಲ್ಲ ವಿಚಾರ ಇದು. ಆ ಮಗು ಅಂತರ ಕೊನೆಗೆ, ನಿನ್ನ ದರ್ಶನ ನನಗೆ ಆಗಲೇಬೇಕು, ನೀನು ಪ್ರತ್ಯಕ್ಷ ದರ್ಶನವನ್ನು ನನಗೆ ನೀಡಲೇಬೇಕಂತ ತಿಳ್ಕೊಂಡು ಹಠ ತೊಟ್ಟದ. ನೀಡದೆ ಇದ್ರ ಇಲ್ಲಿಂದ ಹಾರಿ ನನ್ನ ಜೀವ ಬಿಡ್ತೀನಿ ಅಂತಾನ ಸಿದ್ಧರಾಮ. ಯಾವಾಗ ಜೀವ ಬಿಡ್ತೀನಿ ಅಂದಾಗ ಇನ್ನು ನನ್ನ ಜೀವ ನಿನಗೆ ಅರ್ಪಣೆ ಅಂತ ತಿಳ್ಕೊಂಡು ಕಮರಿ ಕೊಳ್ಳ ಗುಡ್ಡದಿಂದ ಹಿಂಗ ಹಾರ್ಲಾಕತ್ತಿದ. ಗುಡ್ಡದ ಮೇಲಿಂದ ಹಾರಾದ್ರೊಳಗ ಮಲ್ಲಯ್ಯ ಬಂದು ಕುಲು 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 ಅಂತ ಸಿದ್ಧರಾಮನ ಕೈಯನ್ನ ಹಿಡಿತಾನ. ಕುಲು ಕುಲು ಅಂತ ಒಂದು ಫೋಟೋದ ನೋಡಿರಿಲ್ಲ, ಹಾರುವಂಥ ಸಂದರ್ಭದೊಳಗೆ ಹಿಂಗೆ ಕೈ ಹಿಡಿತಾನ. ಹಿಂಗೆ ಹಾರುವಂಥ ಸಂದರ್ಭದೊಳಗೆ ಯಾವಾಗ ಕೈ ಹಿಡದ ಹಿಂಗೆ ಅಪ್ಪಿಕೊಂಡು ಮಲ್ಲಯ್ಯ ಹಿಂಗೆ ಎತ್ತುಗುತ್ತಾನ. ಹಿಂಗೆ ಎತ್ತುಕೊಂಡು, ಏನು ಪ್ರೀತಿನೋ ನನ್ನ ಮೇಲೆ ನಿನಗ, ಬಾಲ್ಯದೊಳಗೆ ಎಂಥ ಭಕ್ತಿಯನ್ನು ಇಟ್ಟಿದ್ದೀಯೋ ನನ್ನ ಮೇಲೆ, ನಿಶ್ಚಲವಾಗಿರುವಂಥ ಭಕ್ತಿಯನ್ನು ಇಟ್ಟಿದ್ದೀಯಲ್ಲೋ ಮಲ್ಲಯ್ಯ ಅಂತ ಮಾತನಾಡ್ಲಕತ್ತಿದ. ಅನ್ನೋದ್ರ ಜೊತೆಯೊಳಗ ನಿನಗೆ ಏನು ವರ ಬೇಕು ಕೇಳು, ಬೇಡಿದ ವರ ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳಕತ್ತಿದ. ಯಾರು? ನಮ್ಮ ಶ್ರೀಶೈಲ ಮಲ್ಲಯ್ಯ ಹೇಳಕತ್ತಿದ. ನಿನ್ನ ವರ ಯಾರಿಗೆ ಬೇಕಾಗ್ಯಾರ ಅಂದ ಸಿದ್ಧರಾಮ. ನಿಮ್ಮಂಥವ್ರು ವರ ಕೇಳಿದ್ರೆ ಹೆಂಗೆ ಕೇಳ್ತೀವಿ ಗೊತ್ತನ್ರಿ? ದೇವರು ಪ್ರತ್ಯಕ್ಷ ಆಗಿ ವರ ಕೇಳನ್ಬೇಕ್ರಿ. ಕೇಳಂದ್ರೆ ಬಿಡ್ತೀವನ್ರಿ ನಾವೆಲ್ಲ? ಹೆಂಗೆ ಕೇಳ್ತೀವಿ ಹೇಳ್ರಿ? ಭಗವಂತ ನಮ್ಗೇನು ವರ ಬೇಡ, ಒಂದು 50 ಎಕರೆ ಹೊಲ ತೊಳಕ್ ದುಡ್ಡು ಕೊಡು, ಚಲೋದು ಒಂದು ಇನೋವಾ ಕ್ರಸ್ತ ಕಾರ್ ತೊಗೊಳೋದಕ್ಕೆ ಅನುಕೂಲ ಮಾಡಿಕೊಡು, ಮನೆಯೊಳಗೆ ಒಂದು 20-30 ತೊಲಿ ಬಂಗಾರ, ಮತ್ತು ಅದು ಇಲ್ಲಾಂದ್ರೆ ಒಂದು 50 ತೊಲಿ ಬಂಗಾರ ಇಟ್ಟ, ಭಾಳ ಏನು ಬೇಡ, ಇಟ್ಟ ಕೊಡು ಅಂತ ಬಿಡ್ತೀವಿ ನಾವೆಲ್ಲ. ಬಿಡ್ತೀವಿಲ್ಲ? ದೇವರು ಪ್ರತ್ಯಕ್ಷ ದರ್ಶನ ಕೊಟ್ಟರೆ ಬಿಡ್ತೀವೇನು? ಇದು ನೋಡ್ರಿ, ಬಾಲ್ಯದಲ್ಲಿ ಶಿವನ್ನ ಪರಿಯನ್ನ, ಆ ಶಿವನನ್ನ ಪ್ರತ್ಯಕ್ಷ ದರ್ಶನ ಮಾಡಿಕೊಂಡದ್ದು ಇದ ಪ್ರೀತಿಗೆ ಭಗವಂತ ಒಲಿದಿರುವಂಥದ್ದು. ಹೌದಿಲ್ಲ? ಎಷ್ಟು ಚಂದ. ವರ ಬೇಡಿದ ವರ ಕೊಡ್ತೀನಿ ಅಂದಾಗ ಸಿದ್ಧರಾಮಂತಾನ, ನಿನ್ನ ವರ ನನಗೆ ಬೇಕಾಗಿಲ್ಲ, ಮೊದಲು ನನ್ನ ಅವ್ವ ಅಂಬಲಿ ಪ್ರಸಾದ ಕೊಟ್ಟಾಳ, ಈ ಅಂಬಲಿ ಪ್ರಸಾದ ಮಾಡು ಶಿವ ಮಲ್ಲಯ್ಯ ಅಂತ ಬಿಡ್ತಾನ ಸಿದ್ಧರಾಮ. ನನ್ನ ತಾಯಿ ಕೊಟ್ಟಿರ್ತಕ್ಕಂಥ ಪ್ರಸಾರ ಅಲ್ಲಿಗೆ 15-16 ದಿನಗಳಾಗ್ಯದ. ಅಂಬಲಿ ಕೊಟ್ಟಾಳ ತಾಯಿ. 16 ದಿನಗಳಾದಾಗ ಸಿದ್ದರಾಮೇಶ್ವರ ಅಂತಾನ ಒಂದಿಷ್ಟು ಪ್ರಸಾದ ಮಾಡಂದಾಗ ಆ ಪ್ರಸಾದ 16 ದಿನ ಆಗ್ಯದಲ್ಲ,
ಹಿಂಗೆ ಬಿಚ್ಚಿ ನೋಡಿದ್ರ ದಿವ್ಯವಾದ ಶಕ್ತಿಯಿಂದ ಬಿಸಿ 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 ಅಂಬಲಿ ಹಂಗ ಇತ್ತಂತ ತುಂಬಿದ್ದು ತಾಯಿ ಮಾಡಿಕೊಟ್ಟಿರ್ತಕ್ಕಂಥ ಅಂಬಲಿ ಹೆಂಗಿರ್ಬೇಕು? 15 ದಿನ ಆದ್ಬೇಕಾ ಅಳಸ್ಬೇಕಲ್ಲ, ಆದ್ರೆ ಅಳಸಿಲ್ಲ ಅಂಬಲಿ, ಬಿಸಿ ಅಂಬಲಿ ಅದ. ಮೊದಲಪ್ಪ ಪ್ರಸಾದ ಮಾಡಿ ಹೊಟ್ಟಿ ತುಂಬ ಪ್ರಸಾದ ಆಗಬೇಕು ನಿಂದು, ಹೊಟ್ಟಿ ತುಂಬಿಲ್ಲ ಅಂತ ಹೇಳಿದ್ದೆ ಮಲ್ಲಯ್ಯ, ಹೊಟ್ಟಿ ತುಂಬಲಿ ನಿಂದು. ಪ್ರಸಾದ ಮಾಡಿದ ಬಳಿಕ ಸಂತೋಷ ಆಗ್ಯದ ಮಲ್ಲಯ್ಯನಿಗೆ. ಮಲ್ಲಯ್ಯ ಸಿದ್ಧರಾಮನಿಗೆ ಅಂತಾನ, ಏನು ವರ ಬೇಕು ಕೇಳು ಅಂದಾಗ ನನಗೆ ವರ ಬೇಡ ಅಂತಾನ. ಮತ್ತೆ ವರ ಬೇಡ ಅಂದಾಗ ನನಗೆ ಖುಷಿ ಆಗ್ಯದ, ಅದಕ್ಕೆ ವರ ಕೊಡ್ತೀನಿ, ಏನು ಕೇಳ್ತಿ ಕೇಳು ಅಂದಾಗ ಇಷ್ಟು ಒತ್ತಾಯ ಮಾಡಿದಾಗ ಮಗು ಕೇಳ್ತಾರ. ಸಣ್ಣ ಮಗು 8-9 ವರ್ಷ. ಆದ್ರೆ ಅಂಥ 8-9 ವರ್ಷದೊಳಗೆ ಶಿವನನ್ನ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳುವಂಥ ಶಕ್ತಿ ಮಗುವಿನಲ್ಲಿ ಬಂದದಲ್ಲ, ಇದು ಸಾಮಾನ್ಯವಾಗಿರ್ತಕ್ಕಂಥದ್ದೇ, ಸಾಧ್ಯವಿಲ್ಲ. ಅಂಥದ ಮಗು ಈ ಶ್ರೀಶೈಲ 1ನೆಯ ಶ್ರೀಶೈಲ ಆದರೆ ಸ್ವರ್ಣಲಾಪುರ ಅಂತಕ್ಕಂಥದ್ದು 2ನೆಯ ಶ್ರೀಶೈಲ ಕ್ಷೇತ್ರವಾಗಬೇಕು. ನೀ ಕೊಡೋ ಆಶೀರ್ವಾದ ಇದ್ರ ಆ ಆಶೀರ್ವಾದ ಮಾಡುವಂತ ಬೇಡುತ್ತದೆ ಮಗು. ಆಯ್ತು ತಥಾಸ್ತು ಒಂದ ಶಿವನು. ಮಲ್ಲಯ್ಯ ತಥಾಸ್ತು ಅಂದಾಗ ಮತ್ತ ಇನ್ನೊಂದು ವರ ಕೊಡ್ತೀನಿ ಬೇಕಾದ್ದು ಕೇಳು ಅಂದಾಗ, ಇನ್ನೊಂದು ವರ ಮಗು ಮತ್ತೆ ಬೇಡ ಅಂತಾರೆ. ಇನ್ನೊಂದು ವರ ಕೇಳು ಅಂದಾಗ, ನಾನು ಎಲ್ಲಿ ಇರ್ತೀನಿ ಅಲ್ಲಿ ನೀನಿರಬೇಕು, ನಿನ್ನ ನೆಲೆಸಿದ ಸ್ಥಾನ ಮತ್ತೆ ಎಲ್ಲಿ ಆಗ್ಬೇಕಂದ್ರ ನನ್ನ ಜೊತೆಯೊಳಗ ನನ್ನ ಹಿಂದೆ ನೀ ಬರಬೇಕು, ಅಲ್ಲಿ ನಿನ್ನ ಸ್ಥಾಪನೆ ಆಗ್ಬೇಕಂತ ತಿಳ್ಕೊಂಡು ಸಿದ್ಧರಾಮೇಶ್ವರ ಕೇಳುತ್ತಾನೆ 2ನೆಯ ವರವನ್ನ. ನನ್ನ ಜೊತೆಯೊಳಗೆ ನೀ ಇರಬೇಕು, ನಾ ಎಲ್ಲಿರ್ತೀನಿ ಅಲ್ಲಿರ್ಬೇಕಂತ ತಿಳ್ಕೊಂಡು ಸಿದ್ಧರಾಮ ಬೇಡುತ್ತಾನೆ. ಬೇಡಿದ ಪ್ರಕಾರವಾಗಿ ಮಲ್ಲಯ್ಯ ಆತನ ಜೊತೆಯೊಳಗೆ ಹೋಗ್ತಾನೆ. ಎಲ್ಲಿಗೆ? ಸೊನಲಾಪುರಕ್ಕೆ ಹೋಗ್ತಾನೆ. ಇನ್ನೊಂದು ಜಗತ್ತಿನೊಳಗೆ ಇತಿಹಾಸವನ್ನ ದಾಖಲೆಯನ್ನ ಮಾಡಿರ್ತಕ್ಕಂಥ ಸಿದ್ಧರಾಮೇಶ್ವರರು ಸಾಮಾನ್ಯವಾಗಿರ್ತಕ್ಕಂಥವರಲ್ಲ. ಇಡೀ ಜಗತ್ತಿನೊಳಗ ಮೊಟ್ಟ ಮೊದಲಿಗೆ 1000 ವರ್ಷಗಳ ಹಿಂದೆ ಮೊಟ್ಟ ಮೊದಲಿಗೆ ಸಾಮೂಹಿಕ ವಿವಾಹಗಳನ್ನ ಪ್ರಥಮದೊಳಗ ಸನ್ನಲಗಿಯ ಸಿದ್ಧರಾಮೇಶ್ವರರ ಮದುವೆಯನ್ನ ಮಾಡಿಸಿರೋದು. ನಂತರದೊಳಗ ಎಲ್ಲ ಕಡೆ ಸಾಮೂಹಿಕ ಮದುವೆ ಅಂತೇಳಿ ನಾವೆಲ್ಲ ಕರೆತೇವೆ. ಇಲ್ಲಿ ಜಂಗಮನ ಪ್ರಸಾರದಿಂದ ಶಿವ ಪ್ರತ್ಯಕ್ಷ ದರ್ಶನವನ್ನ ಕೊಟ್ಟ. ಹಂಗ ಹೇ ಶರಣ, ಜಂಗಮರ ಸೇವೆಯನ್ನ ಮಾಡು, ಪ್ರಸಾದವನ್ನ ಮಾಡು ಅಂತ ತಿಳ್ಕೊಂಡು ಕಲಕೇರಿಯ ಮಳ್ಳಾರಾಧ್ಯರು ಶರಣ ಬಸವೇಶ್ವರನಿಗೆ ಹೇಳ್ತಾರೆ. ಅದೇ ಪ್ರಕಾರವಾಗಿ ಶರಣ ಬಸವೇಶ್ವರರ ಮನೆಗೆ ಇಂದಿಗೂ ಹಿರಿಯ ಸ್ವಾಮಿಗಳವರು ಕೂತಾರ. ಸಾಮಾನ್ಯವಾಗಿರ್ತಕ್ಕಂಥವರೆಲ್ಲ ಅವರ ಮನೆಗೆ ಪೂಜ್ಯ ಗುರುಗಳು ಇಂದಿಗೂ ಸಹಿತವಾಗಿ ಪಾದೋದಕವನ್ನು ಕೊಡ್ತಾರೆ. ಇದೇ ಮನೆತನದವ್ರು ಕೊಡೋದು. ಜೋರಾದ ಚಪ್ಪಾಳೆಯನ್ನು ಹಾಕ್ರಿ. ಅವ್ರ ಮನೆಗೆ ಗುರುಗಳು ಇವರೇ. ಅರ್ಥ ಆತ್ರಿ? ಯಾಕೆ ಹೇಳ್ತೇನೆ ಅಂದರೆ, ಇಂದಿಗೂ ಸಹಿತವಾಗಿ ಅವ್ರ ಮನೆಯೊಳಗೆ ಇವ್ರ ಮನೆಯಿಂದ ಪಾದೋದಕ ಹೋಗ್ತಾರೆ, ಪಾದೋದಕವನ್ನು ಪಡಿತಾರೆ. ನಂತರದೊಳಗೆ ಪ್ರಸಾದವನ್ನು ಮಾಡುತ್ತಾರೆ ಶರಣ ಬಸವೇಶ್ವರರು. ಹಳೇಪೇಟಿ ಬಸಯಂತಿ ಮುಂದೆ ಪುರಾಣದೊಳಗೆ ಬರುತ್ತದ್ರಿ. ಅವರು ವಂಶಸ್ಥರಿವರು. ಅಂತ ಜಂಗಮರ ಸೇವೆಯನ್ನ ಮಾಡೋದ್ರಿಂದ ಶಿವನನ್ನ ಒಲಿಸಿಕೊಳ್ಳುವಂಥ ಶಕ್ತಿ ಅದ. ಅದಕ್ಕೆ ಜಂಗಮರ ಸೇವೆಯನ್ನ ಮಾಡಬೇಕು. ಜಂಗಮರ ಜೊತೆ ವಾಗ್ವಾದಕ್ಕೆ ಇಳಿಕೊಡುದು ಪ್ರೀತಿ ವಾತ್ಸಲ್ಯದಿಂದ ಪ್ರೇಮಾಂಕುರದಿಂದ ನಾವೆಲ್ಲ ಕಂಡುಕೊಂಡು ಆತನ ಕೃಪೆಗೆ ನಾವೆಲ್ಲ ಪಾತ್ರರಾಗಬೇಕನ್ನುವಂಥ ಮಾತನ್ನ ಕಲಕೇರಿಯ ಮರಳಾರಾಧ್ಯರು ಶರಣ ಬಸವೇಶ್ವರನಿಗೆ ವಿಧಿವತ್ತಾಗಿರ್ತಕ್ಕಂಥ ಪಾಠವನ್ನು ಹೇಳ್ತಾರೆ. ಇಲ್ಲಿಗೆ ಎಷ್ಟು ಆವರಣಗಳು ಮುಗೀತದ್ರಿ? ಯಾವ್ದಾವ್ದ್ರಿ? ಗುರು, ಲಿಂಗ, ಜಂಗಮ 3 ಆವರಣಗಳು. ನಾಳೆ ದಿನ ಪಾದೋದಕ ಅಂತಕ್ಕಂಥದ್ದು. ಪಾದೋದಕದೊಳಗೆ ಎಷ್ಟು ಶಕ್ತಿ ಅದ ಏನಿಲ್ಲ ಅಂತಕ್ಕಂಥದ್ದು ನಾಳೆಯ ದಿನ ನಾವೆಲ್ಲರೂ ಭಾಳ ಚಲೋ ನೋಡೋಣ. ಅದರ ಜೊತೆಯೊಳಗೆ ನಾಳೆಯ ದಿನ ಲೀಲಾವ್ ಕಾರ್ಯಕ್ರಮ ಪ್ರಕ್ರಿಯೆ ಅದ. ಗುನುಗಡಿ, ಲಿಂಗಪ್ಪ, ನಾಳೆ ಶುಕ್ರವಾರ ಅಲ್ರಿ, ಹರಾಜ್ ಪ್ರಕ್ರಿಯೆ ಮಾಡೋಣ. ಗುನುಗಡಿ, ಲಿಂಗಪ್ಪ, ಉಡುದಾರ, ಬಂಗಾರದ ಉಂಗುರ, ಬೆಳ್ಳಿ ಉಂಗುರ ಎಲ್ಲ ಅದ. ನಾಳೆಯ ದಿನ ನಾವೆಲ್ಲ ಹರಾಜ್ ಪ್ರಕ್ರಿಯೆಯನ್ನು ಮಾಡೋಣ. ಈ ಹರಾಜ್ ಪ್ರಕ್ರಿಯೆಯೊಳಗೆ ತಾವೆಲ್ಲರೂ ಹೆಚ್ಚಿನ ರೀತಿಯೊಳಗೆ ಪಾಲ್ಗೊಳ್ರಿ. ಶರಣ ಬಸವೇಶ್ವರನು ತೊಟ್ಟಿಲೊಳಗೆ ಹಾಕಿಕೊಂಡಿರ್ತಕ್ಕಂಥದ್ದು ಅಂಥ ಗುನುಗಡಿ ಆಗಿರ್ಬೋದು, ಲಿಂಗದ ಕಾಯ ಗುನುಗಡಿ ಮತ್ತು ಉಡುದಾರ, ನಂತರದೊಳಗೆ ಬಂಗಾರ ಉಂಗುರ, ಬೆಳ್ಳಿ ಉಂಗುರ ಇದಾವೆ. ತಮ್ಮ ತಮ್ಮ ಮಕ್ಕಳಿಗೆ ಆದಷ್ಟು ಈ ಒಂದು ಹರಾಜಿನೊಳಗೆ ತಾವೆಲ್ಲರೂ ಪಾಲ್ಗೊಳ್ರಿ. ಆ ಶರಣ ಬಸವೇಶ್ವರನ ಕೃಪಾಶೀರ್ವಾದವನ್ನು ಸರ್ವರೂ ಸಹಿತವಾಗಿ ಪಡೆದುಕೊಳ್ಳ್ರಿ ಅನ್ನುವಂಥ ಮಾತನ್ನು ಎಲ್ರಿಗೂ ತಿಳಿಯಪಡಿಸುತ್ತಾ, ಮುಂದಿನ ಕಾರ್ಯಕ್ರಮ ಕಮಿಟಿ ಬಳಗದವರು ಏನಾದರೂ ಹೇಳೋದಿದ್ರೆ ಮುಂದಿನ ಕಮಿಟಿ ಬಳಗದವರು ಆ ಒಂದು ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ಹೇಳಬೇಕು ಅನ್ನುವಂಥ ಮಾತನ್ನು ಹೇಳ್ತಾ, ಕಲಬುರಗಿ ಶರಣ ಬಸವೇಶ್ವರ ಮಹಾರಾಜಕಿ, ಶ್ರೀ ಗುರು ಪುಟ್ಟರಾಜೇಶ್ವರ ಮಹಾರಾಜಕಿ, ದಾದ್ಲೆ ಮಾಡೋರು ಮಹಾರಾಜಕಿ.